ಮೇಲೆ ಆಯ್ತು, ಈಗ ಹಾಲಿನ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಮುಂಚೆ ಎಲ್ಲ ಕಡಿಮೆ ಮಾಡ್ತೀವಿ ಅಂತಿರೋ, ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಹೆಚ್ಚಳ ಆಗ್ತಿದೆ, ಏನಂತೀರ? ಅದು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲ ನಾವು ಸರಿಯಾಗಿ ನೋಡಿಲ್ಲ, ನೋಡದೆ ಹೇಳಕ್ ಆಗೋದಿಲ್ಲ. ಇದೇ ಹಾಲು ಜಾಸ್ತಿ ಆಗಿದೆ. ಹೌದು, ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ, 3 ರೂಪಾಯಿನೇ ಆಗಿದೆ ಅದು. ಇವಾಗ ಕೆಲವರು 13 ರೂಪಾಯಿ ಇದ್ರೆ 15, 14 ತಗೋತಾರೆ. ಏನು ಮಾಡೋದು? ಯಾರನ್ನ ಕೇಳೋದು ನಾವು? ಈಗ ಒಂದು ಅಂಗಡಿಲಿ 13 ಇದೆ, ಇನ್ನೊಂದು ಬೇರೆ ಅಂಗಡಿಗೆ ಹೋದ್ರೆ 14 ರೂಪಾಯಿಗೆ ತಗೋತಾರೆ. ಏನು ಮಾಡೋಕ್ಕಾಗಲ್ಲ. ಜನಗಳಿಗೆ ಹೊರೆ ಹೆಂಗ್ ಬೀಳುತ್ತೆ ಅಂತ, ಜನಗಳಿಗೆ ಪೆಟ್ಟಲ್ವ ಸರ್ ಇದು ಅಂತ. ಜನಗಳಿಗೆ ಮತ್ತೆ ಜೇಬ್ಗೆ ಬೀಳೋದು ಕತ್ತರೆ. ನಮ್ಮ ಜೇಬುಗಳಿಗೆ ಕತ್ತರಿ ಬೀಳೋದು. 5 ಗ್ಯಾರಂಟಿ ಯೋಜನೆ ಕೊಟ್ಟಿದಾರಲ್ಲ, ಯಾವ ಸಮಯ ಕಡಿಮೆ ಮಾಡ್ತಾರೆ? ನೀವು ಚೆನ್ನಾಗಿ ಹೇಳಿದ್ರಿ. ನಾವ್ ಹೇಳೋದಂಗೆ ಗ್ಯಾರಂಟಿ ನೀವ್ ಹೇಳ್ತೀರಿ ಮಾಡ್ಲಿಕ್ಕೆ ಹೆಚ್ಚಳ ಮಾಡಿದೀವಿ ಅಂತಾರೆ ಗ್ಯಾರಂಟಿ ಯೋಜನೆಗೋಸ್ಕರ. ಹೌದು ಸ್ವಾಮಿ, ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಯಾರಿಂದ ಜನಿಂದ ಕೊಟ್ಟಿದ್ದು? ನಮ್ಮ ದುಡ್ಡೇ ನಮ್ಮ ಕೈಯಿಂದ ಹಾಕ್ತಾರೆ. ನಮಗೆ ಈಗ ನೋಡಿ, ಲೈಟ್ ಬಿಲ್ ಕಮ್ಮಿ ಕೊಡ್ತೀವಿ ಅಂದರು, 125, 130 ಜಾಸ್ತಿ ಮಾಡಿದ್ರು ನಮಗೆ ಕೊಟ್ಟರು. ಎಲ್ಲಿ ಕೊಡ್ತಾರೆ? ಫ್ರೀ ಎಲ್ಲಿ ಕೊಡ್ತಾರೆ? 200 ಯೂನಿಟ್ ಅಂದ್ರು 200 ಕೊಡಲ್ಲ, 160, 60, 70, 80 ಹಿಂಗೆ ಕೊಡೋದು. ಏನ್ ಹೇಳಕ್ ಬಯಸ್ತೀರಾ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ? ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕಾಗಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್, ನಾವು ಹೇಳಕ್ಕಾಗಲ್ಲ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹತ್ರ ಹನುಮಂತರಾವ್ ಅಂತ. ಏನ್ ಸರ್ ಮಾಡ್ಲೇಬೇಕಲ್ಲ, 2 ರೂಪಾಯಿ ಆಗ್ಲಿ 5 ರೂಪಾಯಿ ಆಗ್ಲಿ ಕುಡಿಲೇಬೇಕಲ್ವಾ? ಏನ್ ಮಾಡ್ತೀರಾ? ರೈತರಿಗಂತೂ ಸಿಗಲ್ಲ, ನಮ್ಮಂತವ್ರ ಮೇಲೆ ಹಾಕೊಂಡು ಇದು ಮಾಡ್ತಾರೆ ಅಷ್ಟೇ. ಏನ್ ಮಾಡ್ತೀರಾ ಸರ್? ಎಲ್ಲ ಇದೊಂದೇ ಅಂತ, ಹಾಲೊಂದೇ ಅಂತಲ್ವಲ್ಲ, ಪ್ರತಿಯೊಂದು ರೈಟನು ಜಾಸ್ತಿ ಆಗಿದೆ. ಹಾಗಾಗಿ ನನಗೆ ಇದು ಹಾಲು ಅಂತಂದ್ರೆ 2 ರೂಪಾಯಿ ಓದೇನೋ ಈಗ ಒಂದು 2-3 ತಿಂಗಳಲ್ಲೇನೋ ಮಾಡಿದ್ರಲ್ವಾ, ಮತ್ತೆ ಮಾಡಿದ್ದಾರೆ. ನಾವು ಎಷ್ಟೇ ಜಾಸ್ತಿ ಆದ್ರೂ ಕೊಟ್ಟು ಕುಡಿಲೇಬೇಕು. ಏನ್ ಮಾಡ್ತೀರಾ? ಅದೇ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದನ್ನ ಮ್ಯಾನೇಜ್ ಮಾಡಕ್ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನು ಮಾಡ್ತಾ ಇಲ್ಲ ಅವರು. ಅಷ್ಟೇ, ಒಂದ್ ಕಡೆ ಕೊಡ್ತಾ ಇದಾರೆ, ಒಂದ್ ಕಡೆ ಕಿತ್ಕೊತಾ ಇದಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಯಾವ ತರ ಹೊರೆ ಅಂದ್ರೆ ನೀವೇ ಹೇಳ್ತಿರಲ್ಲ ಸರ್, ಮೇಂಟೈನ್ ಮಾಡಕ್ ಆಗಲ್ಲ. ಈ ಕಡೆ ಸ್ಕೂಲ್ ಕಾಲೇಜ್ ಫೀಸ್ಗಳು ಕಟ್ಟಬೇಕು, ಈ ಕಡೆ ಇದ್ರ ರೇಟ್ ಜಾಸ್ತಿ, ದಿನಸಿ ರೇಟ್ ಜಾಸ್ತಿ, ಹೇಗ್ ಮಾಡೋದು ಹೇಳಿ? ಅದೇ ತರ ಕೆಲವ್ರಿಗೆಲ್ಲ ಸ್ಯಾಲ್ರಿ ಏನೋ ಗೌರ್ಮೆಂಟ್ ಅಫಿಷಿಯಲ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ, ಪ್ರೈವೇಟ್ ಅವರು ನಾವ್ ಹೆಂಗ್ ಜೀವನ ಮಾಡೋದು? ಇವರು ಗ್ಯಾರಂಟಿ ಕೊಡ್ತೀನಿ ಅಂತ ಅನ್ಬಿಟ್ಟು ಇಲ್ಲಿ 20 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ 40 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ ಹೇಳಿ? ಈಗ ಫ್ರೀ ಬಸ್ ಎಲ್ಲ ಮಾಡಿದ್ರು, ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ, ಈಗ ಆಟೋ ಬಾಡಿಗೆ ಇಲ್ಲ, ಏನ್ ಮಾಡಕ್ಕಾಗುತ್ತೆ ಹೇಳಿ? ಈ ತರ ಹೊರೆ ಆಗಿದೆ ನಮ್ಗೆ. ರೈತರು ತೊಂದರೆ, ನಮಗೆ ಕೂಲಿ ಮಾಡೋ ಜನಗಳು ನಾವು, ಅದನ್ನೇ ಜೀವನ. ಹಾಲಿಲ್ಲದೆ ಬದುಕೋಕ್ಕಾಗಲ್ಲ, ಹಾಲು ಮೊಸರು ಇಲ್ಲದ್ರೆ ರೈತರು ಇರೋಕ್ಕಾಗಲ್ಲ. ಈ ಥರ ಮಾಡ್ಕೊಂಡು ಹೋಯ್ತಿದ್ರೆ ಏನು ಈ ಸರ್ಕಾರ? ಇದು ತಪ್ಪಲ್ವ? ಇದು ದಯವಿಟ್ಟು ಮಾಧ್ಯಮದವರು ಇದನ್ನು ಜನಗಳಿಗೆ ತಿಳುವಳಿಕೆ ಕೊಡಿ. ನಮ್ಮ ಏನು ಕೊಟ್ಟರು? ಬತ್ತಾನೆ ಇಲ್ಲಿ 3 ತಿಂಗಳಾಗೋಯ್ತು. ನಿಂತೈತಲ್ಲ ಸ್ವಾಮಿ. ಇಲ್ಲ ಬತ್ತೇ ಇಲ್ಲ ಸರ್, 3 ತಿಂಗಳಾಗೋಯ್ತು. ಹಾಂ, ಏನು ಬತ್ತೇ ಇಲ್ವಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇನೆ, ಮುಟ್ಟಂಗಿಲ್ಲ. ಹೇಳ್ತಾರೆ, ಅವರು ಮುಟ್ಟಂಗಿಲ್ಲ ದುಡ್ಡು. ಆ ರೀತಿ ಮಾಡಿದ್ರೆ ಬದುಕೋದು ಹೆಂಗೆ ರೈತರು? ಯೋಚನೆ ಮಾಡಿ. ಪ್ರತಿಯೊಬ್ಬರು ಈಗ ಮಾಡ್ಕೊಂಡು ಹೋಗ್ತಿದ್ರೆ ಸರ್ಕಾರ ಏನು? ಈಗ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ಹೊರೆನೇ ಅಲ್ವಾ? ಕೂಲಿ ಕಮ್ಮಿ ಈಗ ಸಿಗ್ತೇ ಇಲ್ಲ ಜನಗಳಿಗೆ. ಎಲ್ಲ ನೋಡಿ, ಈಗ ಇದೊಂದು ಮಾಡಿಬಿಟ್ರು ಯಾರು ಕೆಲಸಕ್ಕೂ ಹೋಗ್ತಾ ಇಲ್ಲ, ಕೆಲಸದವರು ಕೆಲಸಕ್ಕೂ ಕರೀತಾ ಇಲ್ಲ. ಭಾಳ ತೊಂದರೆ ಆಗ್ತಾ ಇಲ್ವಾ? ಅದರಿಂದ ದಯವಿಟ್ಟು ಇವರು ಆ ಥರ ಎತ್ಕೊಂಡು ಹೋಗ್ತಿದ್ರೆ ಏನು ಈ ಸರ್ಕಾರ? ಇದು ಕಮ್ಮಿ ಅಂತೂ ಆಗಲ್ಲ. ಎತ್ಕೊಂಡು ಹೋಗೋದು ಕಮ್ಮಿ ಆದ್ದ? ಜನ್ಮದಲ್ಲೂ ಆಗಲ್ಲ. ಒಂದ್ಸರಿ ಹೆಚ್ಚಿದ ಮೇಲೆ ಕಮ್ಮಿ ಅಂತೂ ಆಗಲ್ಲ. ಈಗ ಪೆಟ್ರೋಲ್ ಬೆಲೆ ಪುನಃ ಹೆಚ್ಚಿಸ್ಬಿಟ್ರು, ಏನು ಹೇಳಿ? ಭಾಳ ಕಷ್ಟ ಅಲ್ವ? ಎಲ್ಲ ಬರೋದು ನಮ್ಮ ರೈತರಿಗೆ ಮತ್ತು ಮಾಧ್ಯಮದ ನಮ್ಮ ಇವ್ರುಗಳಿಗೆ ಬರೋದು, ಅದು ಮಧ್ಯವರ್ತಿಗಳಿಗೆ ಬರೋದು ಏಟು. ದಯವಿಟ್ಟು ಆ ರೀತಿ ಮಾಡಬೇಡಿ, ತೊಂದರೆ ಆಗುತ್ತೆ. ಯಾವ ಸರ್ಕಾರ ಬಂದರೂ ಏನು ದುಡ್ಡು ತಿನ್ನಲೇಬೇಕು ನಾವು. ಅದರಿಂದ ದಯವಿಟ್ಟು ಇವೆಲ್ಲ ಎತ್ಕೊಂಡು ಹೋಗ್ತಿದ್ರೆ ಮರ್ಯಾದೆ ಅಲ್ಲ ಇದು. ಸರ್ಕಾರ ಗೌರವ ಬರಲ್ಲ. ಯಾರಾದ್ರೇನು, ಯಾವ ಸರ್ಕಾರ ಬಂದ್ರೆ ನಮಗೇನು? BJP ಆದ್ರೇನು, ಕಾಂಗ್ರೆಸ್ ಆದ್ರೇನು, ದಳ ಆದ್ರೇನು, ನಮಗೆ ಎಲ್ಲ ಒಂದೇ ಅಲ್ವೇ ಸರ್ಕಾರ ಅಂದಮೇಲೆ. ಶ್ರೀಕಂಠ ಸ್ವಾಮಿ ಅಂತ ಮೈಸೂರಿನವ್ರೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.